ಎಲ್ರಿಗೂ ನಮಸ್ಕಾರ. ಸುಭಾಷಿತ ಸರಣಿಗೆ ಸ್ವಾಗತ. ದಾನೇ ತಪಸ್ಸಿ ಸತ್ಯೇವ ಯಸ್ಯ ನೋಚ್ಚರಿತಂ ಯಶಃ ವಿದ್ಯಾಯಾಮರ್ಥಲಾಭೇವ ಮಾತುರುಚ್ಚಾರ ಏವ ಸಹ. ಯಾರಿಗೆ ದಾನದಲ್ಲಾಗಲಿ, ತಪಸ್ಸಿನಲ್ಲಾಗಲಿ, ವಿದ್ಯೆಯಲ್ಲಾಗಲಿ, ಹಣವನ್ನು ಗಳಿಸುವುದರಲ್ಲಾಗಲಿ, ಸತ್ಯದಲ್ಲಾಗಲಿ, ಈ 5 ವಿಷಯಗಳಲ್ಲಿ ಅವನು ಪ್ರಯತ್ನವನ್ನು ಮಾಡಬೇಕು. ಯಾರು ಈ ವಿಷಯಗಳಲ್ಲಿ ದಾನ, ತಪಸ್ಸು, ಸತ್ಯ, ವಿದ್ಯೆ ಮತ್ತು ಅರ್ಥಲಾಭ ಪ್ರಯತ್ನವನ್ನು ಪಡೋದಿಲ್ವೋ ಅವನು ತಾಯಿಗೆ ಮಗ ಅಲ್ಲ, ತಾಯಿಯ ಮಲವೇ ಸರಿ ಅಂತ ಈ ಸುಭಾಷಿತ ಹೇಳುತ್ತದೆ. ಮನುಷ್ಯನ ಬಾಳಿಗೆ ಒಂದು ಗುರಿ ಅನ್ನುವಂಥದ್ದಿರಬೇಕು. ಆ ಗುರಿಯನ್ನು ಸಾಧಿಸೋದಕ್ಕೆ ಮನುಷ್ಯನಿಗೆ ನಂಬಿಕೆ ಬೇಕು. ಆ ನಂಬಿಕೆಯನ್ನು ಇಟ್ಟುಕೊಂಡು ಈ 5 ವಿಷಯಗಳಲ್ಲಿ ಮನುಷ್ಯ ಪ್ರಯತ್ನವನ್ನು ಮಾಡಬೇಕು. ಹಾಗಾದಾಗ ಅವನ ಜೀವನ ಅನ್ನುವಂಥದ್ದು ಸಾರ್ಥಕವಾಗ್ತದೆ. ಬಾಳಿಗೆ ಗುರಿ ಇಲ್ಲದೆ ಅವನು ವ್ಯವಹಾರ ಮಾಡಿದರೆ ಯಾವುದರಲ್ಲಾದರೂ ಒಂದರಲ್ಲಿ ಅವನು ತನ್ನ ಕೀರ್ತಿಯನ್ನು ಸಂಪಾದಿಸದೇ ಹೋದರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಅವನ ಹುಟ್ಟು ಅನ್ನುವಂಥದ್ದು ವ್ಯರ್ಥ ಆಗ್ತದೆ ಅಂತ ಹೇಳಿ ಈ ಸುಭಾಷಿತ ಹೇಳುತ್ತದೆ. ಸಾಧಾರಣವಾಗಿ ದಾನವನ್ನು ಮಾಡಬೇಕು. ದಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ಶ್ರದ್ಧೆಯ ದೇಯಂ ಅಶ್ರದ್ಧೆಯ ಅದೇಯಂ ಅಂತ ಹೇಳಿ ಉಪನಿಷತ್ತು ಹೇಳುತ್ತದೆ. ಶ್ರದ್ಧೆಯಿಂದ ದಾನ ಮಾಡಬೇಕು, ಅಶ್ರದ್ಧೆಯಿಂದ ದಾನವನ್ನು ಮಾಡಬಾರ್ದು. ಈ ಶ್ರದ್ಧೆ ಅಂತ ಹೇಳಿದರೆ ನಂಬಿಕೆ. ಆ ನಂಬಿಕೆಯನ್ನು ಇಟ್ಟುಕೊಂಡು ಅವನು ವ್ಯವಹಾರವನ್ನು ಮಾಡಬೇಕು. ಶ್ರದ್ಧೆಯಿಂದ ದಾನವನ್ನು ಮಾಡಿದಾಗ ಅದು ಪರಿಣಾಮಕಾರಿಯಾಗಿ ಉಪಯೋಗವಾಗ್ತದೆ. ಆದ್ದರಿಂದ ಶ್ರದ್ಧೆಯ ವಿಂದತೆ ಮಹತ್. ಶ್ರದ್ಧೆಯಿಂದ ಅವನು ದಾನ ಮಾಡಿದಾಗ ಮಹತ್ತರವಾದದ್ದನ್ನು ಅವನು ಪಡ್ಕೊಳ್ತಾನೆ. ಮನುಷ್ಯ ದಾನವನ್ನು ಮಾಡುವಂಥದ್ದು ಅತ್ಯಂತ ಉಪಯುಕ್ತ. ದಾನ ಮಾಡೋದಕ್ಕೆ ಏನೂ ಇಲ್ಲ ಅಂತ ಆದರೆ ತಪಸ್ಸನ್ನು ಮಾಡಬೇಕು. ತಪಸ್ಸನ್ನು ಮಾಡೋದು ಅಂತ ಹೇಳಿದರೆ ತನ್ನ ಯಾವುದಾದ್ರೂ ಒಂದು ವಿಷಯದಲ್ಲಿ ಅವನು ಪ್ರಯತ್ನವನ್ನು ಪಡ್ತಾ ಇರಬೇಕು ಅನ್ನುವಂಥದ್ದು, ಅಥವಾ ತಪಸ್ಸನ್ನು ಮಾಡಿ ಅದರಿಂದ ಲೋಕೋಪಕಾರ ಆಗತಕ್ಕಂತಹ ಕಾರ್ಯವನ್ನು ಮಾಡಬೇಕು ಅನ್ನುವಂಥದ್ದು ಆಗುತ್ತೆ. ಇನ್ನೊಂದು ಸತ್ಯ. ಅದು ಆಗಲಿಲ್ಲ, ತಪಸ್ಸನ್ನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ದುಡಿಬೇಕು, ತುಂಬ ಚೆನ್ನಾಗಿ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದೇ ತಪಸ್ಸು. ತಪಸ್ಸು ಅಂತ ಹೇಳಿದರೆ ಕಾಡಿಗೆ ಹೋಗಿ ಮೂಗು ಹಿಡಿದುಕೊಂಡು ಪ್ರಾಣಾಯಾಮ ಮಾಡಿಕೊಂಡು ಜಪತಪಗಳನ್ನು ಮಾಡಬೇಕು ಅಂತ ಅರ್ಥ ಅಲ್ಲ. ನಿರಂತರವಾಗಿ ದುಡಿಯತಕ್ಕಂತಹ ಅಥವಾ ನಿರಂತರವಾಗಿ ಮಾಡತಕ್ಕಂತಹ ಕಾರ್ಯವನ್ನೇ ಅವು ಕಾರ್ಯಶೀಲನಾಗಿರಬೇಕು ಅನ್ನುವಂಥದ್ದನ್ನೇ ನಾವು ತಪಸ್ಸು ಅಂತಲೂ ನಾವು ಕರೀಬಹುದು. ಅದು ಆಗದೇ ಇದ್ದರೆ ಸತ್ಯವನ್ನು ನುಡಿಬೇಕು ಅಥವಾ ಸತ್ಯಕ್ಕಾಗಿ ಅವನು ಹೋರಾಡಬೇಕು. ಯಾವುದಕ್ಕಾಗಿ ನಾವು ಹೋರಾಡೋದ್ರಿಂದ ಲೋಕೋಪಕಾರ ಆಗುತ್ತೋ ಅಂಥದ್ದಕ್ಕಾದರೂ ಅವನು ಪ್ರಯತ್ನವನ್ನು ಪಡಬೇಕು. ಹಾಗಾಗದೇ ಇದ್ದ ಪಕ್ಷದಲ್ಲಿ ಸ್ವಾತಂತ್ರ್ಯ ಅನ್ನುವಂಥದ್ದು ನಮಗೆ ಇವತ್ತು ಸಿಗ್ತಾನೇ ಇರಲಿಲ್ಲ. ಸ್ವಾತಂತ್ರ್ಯ ಸಿಕ್ಕಿದ್ದು ಅನೇಕರು ತಮ್ಮ ಸ್ವಾರ್ಥವನ್ನು ಬಿಟ್ಟು ಸತ್ಯಕ್ಕಾಗಿ ಹೋರಾಡಿದ್ದರಿಂದ ನಾವೆಲ್ಲರೂ ಕೂಡ ಸ್ವತಂತ್ರರಾಗಬೇಕು ಅನ್ನುವಂತಹ ಉದ್ದೇಶದಿಂದಲೇ ಅನೇಕ ಮಹನೀಯರು ಹಿಂದಿನ ಕಾಲದಲ್ಲಿ ಹೋರಾಡಿದರು. ಈ ಸಾಧಾರಣವಾಗಿ ದಾನ, ತಪಸ್ಸು ಮತ್ತು ಸತ್ಯ, ಈ 3ರಲ್ಲಿ ತ್ಯಾಗ ಅನ್ನುವಂಥದ್ದಿರುತ್ತೆ. ಈ ತ್ಯಾಗ ಅಂದರೆ ದಾನ ಮಾಡುವಾಗ ಮನುಷ್ಯ ತ್ಯಾಗವನ್ನು ಮಾಡಬೇಕು. ಹಾಗೆ ತಪಸ್ಸು ಮತ್ತು ಸತ್ಯಕ್ಕಾಗಿ ಹೋರಾಡುವಂತಹ ಸಂದರ್ಭದಲ್ಲಿ ಸುಖ ತ್ಯಾಗಕ್ಕೆ ಅವನು ರೆಡಿ ಇರಬೇಕು. ಇದೆರಡೂ ಆಗದೇ ಇದ್ದರೆ, ತ್ಯಾಗ ಬುದ್ಧಿ ಇಲ್ಲದೇ ಇದ್ದರೆ ಅರ್ಜುನ ಬುದ್ಧಿಯಾದರೂ ಮನುಷ್ಯನಿಗೆ ಇರಲಿ ಅನ್ನುವಂಥದ್ದಕ್ಕೆ ಇನ್ನೆರಡನ್ನು ಸೇರಿಸಿದ್ದಾರೆ. ವಿದ್ಯಾಯಾಮ್ ಅರ್ಥಲಾಭೇವ. ಅವನು ನಿರಂತರವಾಗಿ ವಿದ್ಯೆಯನ್ನು ಗಳಿಸಬೇಕು. ಆ ವಿದ್ಯೆಯನ್ನು ಗಳಿಸಿ ಅದರಿಂದ ದೇಶಕ್ಕೆ ಹಿತ ಆಗತಕ್ಕಂತಹ ಕಾರ್ಯವನ್ನು ಅವನು ಮಾಡಬೇಕು. ಅದು ಮಾಡದೇ ಹೋದ ಪಕ್ಷದಲ್ಲಿ
ವಿದ್ಯೆ ಅನ್ನುವಂಥದ್ದು ಅವನಿಗೆ ತಲೆಗೆ ಹತ್ತಲಿಲ್ಲ, ಅವನಿಂದ ಅತಿಯಾದಂತಹ ವಿದ್ಯೆಯನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಆದ ಪಕ್ಷದಲ್ಲಿ ಹಣವನ್ನಾದರೂ ಸಂಪಾದನೆ ಮಾಡಬೇಕು. ಆ ಹಣವನ್ನು ಸಂಪಾದನೆ ಮಾಡುವಂತಹ ಸಂದರ್ಭದಲ್ಲಿ ಅವನು ಧರ್ಮ ಮಾರ್ಗವನ್ನು ಅವಲಂಬಿಸಬೇಕು ಅಷ್ಟೇ. ಆ ಧರ್ಮ ಮಾರ್ಗವನ್ನು ಬಿಟ್ಟು ಹಣವನ್ನು ಸಂಪಾದನೆ ಮಾಡುವಂತಹದ್ದು ತಪ್ಪಾಗ್ತದೆ. ಆದರೆ ಹಣವನ್ನು ಸಂಪಾದನೆ ಮಾಡಬೇಕು, ಅರ್ಥ ಲಾಭ. ಹಣವನ್ನು ಸಂಪಾದನೆ ಮಾಡಿದಾಗ ಅವನು ಅದನ್ನು ಬೇರೆಯವರಿಗೆ ದಾನವಾಗಿ ಕೊಡುವಂತಹದ್ದು ಇರ್ಬೋದು. ಅಲ್ಲೂ ವಿದ್ಯೆಯಲ್ಲೂ ತ್ಯಾಗ ಬುದ್ಧಿ ಅನ್ನುವಂಥದ್ದು ಇರ್ತದೆ, ಹಾಗೆ ಹಣದಲ್ಲೂ ಕೂಡ ತ್ಯಾಗ ಅನ್ನುವಂಥದ್ದು ಇದ್ದೇ ಇರ್ತದೆ. ಅದರಿಂದ ಅವನು ಆ ಹಣವನ್ನು ತನ್ನ ಸ್ವಂತ ಸುಖಕ್ಕೆ ಬಳಸಿದಾಗ ಇರಬಹುದು, ಅಥವಾ ಬೇರೆಯವರಿಗೆ ಕೊಡುವಂತಹದ್ದು ಇತ್ಯಾದಿಗಳನ್ನು ಮಾಡೋದಕ್ಕೆ ಇರಬಹುದು. ಅದರಿಂದ ಒಂದು ರೀತಿಯ ವಿನಿಯೋಗ ಅನ್ನುವಂಥದ್ದು ಉಂಟಾಗ್ತದೆ. ಹೀಗೆ ಅದರಿಂದ ಲೋಕೋಪಕಾರ ಅಥವಾ ದೇಶಕ್ಕೆ ಒಳ್ಳೆಯದು ಆಗ್ತದೆ. ಅದರಿಂದ ಮನುಷ್ಯನಾಗಿ ಹುಟ್ಟಿರತಕ್ಕಂಥವನು ಈ 5 ವಿಷಯಗಳಲ್ಲಿ ಯಾವುದರಲ್ಲಾದರೂ ಒಂದರಲ್ಲಿ ಅವನು ಪ್ರಯತ್ನವನ್ನು ಪಡಬೇಕು, ಹಾಗೆ ಕೀರ್ತಿಯನ್ನು ಸಂಪಾದಿಸಬೇಕು. ಅಕಸ್ಮಾತ್ ಅದು ಆಗದೇ ಇದ್ದರೆ ಅದರಿಂದ ಅವನು ಹುಟ್ಟು ಅನ್ನುವಂಥದ್ದು ವ್ಯರ್ಥ ಆಗ್ತದೆ. ತಾಯಿಯ ಹೊಟ್ಟೆಯಿಂದ ಹೊರಬಂದಿದ್ದಾನೆ, ಪಶುವಿನಂತೆ ಜೀವಿಸ್ತಾ ಇದ್ದಾನೆ ಅನ್ನುವಂಥದ್ದೇ ಆಗ್ತದೆ ಹೊರತು, ತಾಯಿಯ ಮಲವೇ ಆಗ್ತಾನೆ ಹೊರತು ಬೇರೆ ಇನ್ನೇನು ಇಲ್ಲ ಅನ್ನುವಂಥದ್ದೇ ಈ ಸುಭಾಷಿತದ ಅರ್ಥ. ಆದ್ದರಿಂದ ಮನುಷ್ಯ ಈ 5 ವಿಷಯಗಳಲ್ಲಿ ತುಂಬ ಯಾವುದಾದ್ರೂ ಒಂದು ಮಾರ್ಗವನ್ನು ಹಿಡಿದುಕೊಂಡು ಅವನು ಮುಂದಕ್ಕೆ ಹೋಗಬೇಕು ಅನ್ನುವಂಥದ್ದು ಹೇಳಿದ ಹಾಗೆ ಆಗ್ತದೆ. ನಮಸ್ಕಾರ.